ನನ್ನನ್ನು ನೋಡಿಬಿಟ್ಟು ಅವ್ರು ತುಂಬ ಬೇಜಾರಾಯಿತು. ಇದೇನು ಗರ್ಭಿಣಿ ಆಗಿಬಿಟ್ಟು ಸೀರೆ ಕಟ್ಕೊಂಡು ಬಂದಿದೆಯಾ ಸ್ಕೂಲ್ಗೆ, ಈ ಥರ ಯಾರಾದರೂ ಬರ್ತಾರಾ ಅಂತ ಹೇಳಿ ನಡೆದಿರೋ ವಿಷಯ ಎಲ್ಲ ಹೇಳ್ದೆ ಅವ್ರಿಗೆ. ಅವರು ತುಂಬ ಬೇಜಾರು ಮಾಡಿಕೊಂಡು, ಇವಾಗ ಏನು ಮಾಡೋಕ್ಕೆ ಹೋಗ್ತಾ ಇದೆಯಾ ನೀನು? ನಾನು ಓದ್ತೀನಿ ಮೇಡಮ್ ಅಂತ ಹೇಳಿದೆ. ನಿಮ್ಮ ಮನೇಲಿ ಯಾರೂ ಒಪ್ಪಲ್ಲ, ಮತ್ತು ಗರ್ಭಿಣಿ ಆಗಿದೆಯಾ, ಹೆಂಗೆ ಇಷ್ಟು ದೂರ ಬಂದು ಓದೋದೆಲ್ಲ ಆಗೋದಿಲ್ಲ, ನೀನು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಬರೀ ಎಕ್ಸಾಮ್ ಹತ್ರ ಬಂದು ಬರ್ಕೊಂಡು ಹೋಗು ಅಂತೇಳಿ ವಿಕ್ರಮ್ ಡೈಜೆಸ್ಟ್ ಬುಕ್ ಈಸ್ಕೊಟ್ರು. 160 ರೂಪಾಯಿ ಎಕ್ಸಾಮ್ ಫೀಸ್ ಇತ್ತು ಆವಾಗ. ಮೇಡಮಿಗೆ ಕಟ್ಬಿಟ್ಟು ಕಳಿಸ್ಬಿಟ್ರು. ನಾನು ಆಯಿತು ಅಂತೇಳಿ ಮನೆಗೆ ಬಂದೆ. ಮನೆಗೆ ಫಸ್ಟ್ ಟೈಮ್ ಮನೆ ಬಿಟ್ಟು ಆಚೆ ಹೋಗಿದ್ದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಸರಿಯಾಗಿ ಹೊಡೆದ್ರು. ಎಲ್ಲಿ ಹೋಗಿದ್ದೆ, ಯಾವನ ಹತ್ರ ಹೋಗಿದ್ದೆ ಅಂತೆಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈಯಕ್ಕೆ ಶುರು ಮಾಡಿದ್ರು. ನನಗೆ ಏನು ಉತ್ತರ ಕೊಡೋಕ್ಕೆ ನನಗೆ ಇಷ್ಟವೂ ಇರಲಿಲ್ಲ. ನಿಜ ಹೇಳಿದ್ರೆ ಗ್ಯಾರಂಟಿ ನನ್ನನ್ನು ಆಚೆ ಹಾಕ್ತಾರೆ ಅಂತ ನಾನು ಹೇಳಲಿಲ್ಲ. ಅದೇ ರೀತಿ ಎಕ್ಸಾಮ್ಗೆ ಓದೋಕ್ಕೆ ಶುರು ಮಾಡಿದೆ. ನನಗೆ ತುಂಬ ಸಹಾಯ ಮಾಡಿದೆ ವಿಕ್ರಮ್ ಡೈಜೆಸ್ಟ್ ಬುಕ್. ಅದೊಂದೇ ನನ್ನ ಹತ್ರ ಇದ್ದಿದ್ದು. ಅದರಲ್ಲಿ ನಾನು ತಗೊಂಡು ಓದೋಕ್ಕೆ ಶುರು ಮಾಡಿದೆ. ಓದ್ತಾ ಇರಬೇಕಾದ್ರೆ ನನಗೆ ಮ್ಯಾಥ್ಸು ಮತ್ತು ಸೈನ್ಸು ಅರ್ಥನೇ ಆಗ್ತಾ ಇರಲಿಲ್ಲ, ಏನು ಮಾಡೋದು ಅಂತ. SLC ಓದ್ತಾ ಇರೋ ಮಕ್ಕಳ ಜೊತೆ ಹೋಗ್ಬಿಟ್ಟು ಕೇಳ್ತಾ ಇದ್ದೆ. ನಗ್ತಾಯಿದ್ರು. ಮದುವೆ ಆಗಿ ನೀವು ಬಂದು ನಮ್ಮ ಹತ್ರ ಕೇಳ್ತಾ ಇದ್ದೀರಾ ಅಂತ ಮಕ್ಕಳೆಲ್ಲ ನಗ್ತಾಯಿದ್ರು. ನಮಗೆ ಗೊತ್ತಿಲ್ಲ ಹೋಗಿ ಅಂತ. ಸೊ ನಾನು ಬಿಡ್ದಿರಾ ಮತ್ತೆ ಯಾರ ಹತ್ರ ಕೇಳಿ ಕಲ್ತ್ಕೊಳ್ಳೇಬೇಕು ಅಂಥೇಳಿ ಯಾರ ಹತ್ರನೂ ಕೇಳಿಸ್ಕೊಂಡು ಹಂಗೆ ಪಾಸಾಗಿ ಹಂಗೆ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಕಟ್ಟಿದೆ. 4 ಸಲ ಫೇಲ್ ಆಗಿಬಿಟ್ಟೆ ನಾನು ಮ್ಯಾಥ್ಸಲ್ಲಿ. ನಮ್ಮ ಮೇಡಮ್ ಲಾಸ್ಟಲ್ಲಿ ಹೇಳಿದ್ರು, ಎಷ್ಟು ಸಲ ಫೇಲ್ ಆಗ್ತೀಯಾ, ನಿನ್ನ ಕೈಯಲ್ಲಿ ಆಗಲ್ಲ, ಬಿಟ್ಬಿಡು, ನೀನು ಮುಂದ್ಗಡೆ ಇದ್ದಾನಲ್ಲ ಹುಡುಗನ ಹತ್ರ ಅದು ನೋಡ್ಕೊ. ಆವಾಗೆಲ್ಲ CC ಕ್ಯಾಮ್ರಾ ಏನೂ ಇರಲಿಲ್ಲ, ನೋಡ್ಕೊಂಡು ಬರೆದ್ಬಿಡು, ಹೆಂಗನ್ನ ಪಾಸಾಗಿಬಿಡು ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮ ಮ್ಯಾಮ್ಗೆ, ಇಲ್ಲ ಮ್ಯಾಮ್, ನಾನೇನಾದರೂ ಈ ಥರ ಅಡ್ಡದಾರಿ ಹಿಡಿದು ಪಾಸಾದರೆ, ಇನ್ನೊಬ್ಬರ ನೋಡಿ ಪಾಸಾಗಿಬಿಟ್ರೆ ನಾಳೆ ದಿನ ನನ್ನ ಮಕ್ಕಳಿಗೆ ನಾನು ಒಂದು ಇದಾಗಿರೋದಿಲ್ಲ ಮೇಡಮ್. ನಾನು ಯಾವತ್ತಾದರೂ ನಾನು ಕಷ್ಟಪಟ್ಟೆ ಓದಬೇಕು, ನಾನು ಪಾಸಾಗ್ತೀನಿ, ನನಗೆ ಲಾಸ್ಟ್ ಒಂದು ಅವಕಾಶ ಕೊಡಿ ಅಂತ ಕೇಳಿದೆ. ಅವ್ರಿಗೂ ಬೇಜಾರಾಗ್ಬಿಟ್ಟು ಕಳಿಸ್ಬಿಟ್ಟು, ಇದು ಲಾಸ್ಟ್ ವಾರ್ನಿಂಗು, ಇನ್ನೊಂದು ಸಲ ಎಕ್ಸಾಮ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂದರು. ಸರಿ ಲಾಸ್ಟ್ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಓದ್ತಾ ಇದ್ದೆ. ಅದರಲ್ಲೇ ಫೋಕಸ್ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೆ. ಯಾರೋ ಒಂದು ಹುಡುಗ ಬಂದು ಹೆಲ್ಪ್ ಮಾಡ್ದ, ಆಂಟಿ ಇಷ್ಟೇ ಆಗೋದು, ಜಸ್ಟ್ ಪಾಸ್ಗೆ ಪಾಸ್ ಮಾಡ್ಕೊಳ್ಳಿ ಅಂತ. ಅದೇ ಥರ ಪ್ರಯತ್ನ ಮಾಡಿ ದೇವ್ರ ದಯೆಯಲ್ಲಿ ನಾನು ಪಾಸಾಗ್ಬಿಟ್ಟೆ SSLC ಪಾಸಾದಾಗ ನನಗಾಗಿದ್ದ ಸಂತೋಷ ಇನ್ನು ಜೀವನದಲ್ಲಿ ಯಾವತ್ತೂ, ಇವಾಗ ನಾನು ಇಷ್ಟು ಡಿಗ್ರಿ ಮಾಡಿದ್ರೂ ನನಗೆ ಅಷ್ಟು ಖುಷಿ ಇಲ್ಲ. ಆವತ್ತೇ ನನ್ನ ಮೊದಲ ಹೆಜ್ಜೆ ಶುರುವಾಯಿತು. SLC ಪಾಸಾಗಿದ್ದ ತಕ್ಷಣ ನಾನು ಡಿಸೈಡ್ ಮಾಡಿದೆ, KSYಗೆ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಬರೋಣ ಹೇಗೆ ಅಂತ. ಸೀದಾ ಟ್ರೈನ್ ಹತ್ಬಿಟ್ಟೆ, ಮನೆಗೆ ಯಾರಿಗೂ ಹೇಳಲಿಲ್ಲ, ಬಂದುಬಿಟ್ಟು ಇಲ್ಲಿ ವಿಚಾರ ಮಾಡೋಕ್ಕೆ ಬಂದೆ. ಇಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಇಲ್ಲಿ ಹಿಂದ್ಗಡೆ ಇದೆ, ಅಲ್ಲಿ ಹೋಗ್ಬಿಟ್ಟು